ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಬೇಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಹೋಗಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಜೇನಿನ ಎಕ್ಸ್ಪರ್ಟ್ ಆಗಿರುವಂತಹ ಮಧುಕೇಶ್ವರ್ ಅವ್ರ ಮನೆಗೆ ಈಗ ನಾವು ಹೋಗ್ತಾ ಇದ್ದೀವಿ. ನೋಡೋಣವಾ? ಈಗ ನೋಡಿ ಫ್ರೆಂಡ್ಸ್, ಜೇನಿನ ಎಕ್ಸ್ಪರ್ಟ್ ಮಧುಕೇಶ್ವರ್ ಅವರ ಮಧುಬನಕ್ಕೆ ಈಗ ನಾವು ಬಂದಿದ್ದೀವಿ. ಇಲ್ಲೆಲ್ಲ ನೀವು ನೋಡ್ಬೋದು ಫ್ರೆಂಡ್ಸ್, ಎಷ್ಟೊಂದು ಅವಾರ್ಡ್ಗಳು ಅವ್ರಿಗೆ ಬಂದಿವೆ ಅಂದರೆ ಫುಲ್ ಒಂದು ಅವ್ರ ಮನೆ 2-3 ವಾಲ್ಗಳು ತುಂಬೋಗ್ಬಿಟ್ಟಿವೆ. ಅಷ್ಟೊಂದು ಅವಾರ್ಡ್ಗಳು ಅವರಿಗೆ ಬಂದಿವೆ. ಅದರಲ್ಲಿ ಅಷ್ಟೊಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ಅವ್ರ ಹತ್ರ ಒಂದು ಸ್ವಲ್ಪ ಮಾಹಿತಿಯನ್ನು ತೊಗೊಂಡು ಹೋಗೋಣ ಅಂತ ನಾನಿವತ್ತು ಇಲ್ಲಿ ಬಂದಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ಬ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಆರು ಫ್ರೇಮ್ ಬರ್ತಿ ಈಗ 6 ಫ್ರೇಮ್ ಬರ್ತಿ ಆದಮೇಲೆ ಈಗ ಇದರಲ್ಲಿ 3 ಫ್ರೇಮ್ ಡಿವೈಡ್ ತೆಗೆದುಬಿಟ್ರೆ ಆಯ್ತು. ಒಂದು ರಾಣಿ ಮತ್ತು ಬಾಕಿ ಇದನ್ನು ಮಾಡಿ ಡಿವೈಡ್ ತೆಗೆದುಬಿಟ್ರೆ ಮುಗಿದಾಗ್ತದೆ. ನಿಮಗೆ ಇಷ್ಟು ಈಸಿ ಇದೆ, ಏನೂ ಇದಿಲ್ಲ. ಕೆಲಸ ಇದೆ, ದೊಡ್ಡ ಕೆಲಸ ಅಂತದ್ದು ಇಲ್ಲ. ಬೇರೆ ರಾಣಿ ಇದು ಗಂಡು ಹುಳ, ಇದು ಕಪ್ಪಗಿದ್ದಲ್ಲ, ಇದು ಕಾಣ್ತದೆ ನೋಡಿ. ಇದಕ್ಕೂ ಡಿಫ್ರೆನ್ಸ್ ಕಾಣ್ತದೆ ನಿಮಗೆ. ಅದಷ್ಟೇ, ಇದು ನೋಡೋದು ಟೈಪ್ ಇದ್ದು ಅದಕ್ಕೆ ಲೈನ್ ಇದ್ದು. ಹಾ, ಕರೆಕ್ಟ್. ಅದು ಕಪ್ಪಿಗೆ ಇತ್ತು ಗಂಡು ನೋಡ. ರಾಣಿ ಒಂದೇ ಇಡೀ ಗುಡಿಗೆ ಒಂದೇ ಇತ್ತು ರಾಣಿ. ಅದು ರಾಣಿ ಅಲ್ಲ, ಅದು ಗಂಡು ಹುಳ. ಅದು ಗಂಡು ಹುಳ, ಅದು ಕೆಲಸಗಾರ ನೋಡ. ಅದು $40,000ದಿಂದ $80,000 ಅಲ್ಲ. ಅದು ಒತ್ತಾದಂಗೆ ಅದಕ್ಕೆಂತ ಪ್ರಾಬ್ಲಮ್ ಆಗ್ತಿಲ್ಲ. ಇಲ್ಲ, ಏನೂ ಆಗ್ತಿಲ್ಲ. ಅದಕ್ಕೆ ಮತ್ತೆ ಮೇಲೆ ಸೂಪರ್ ಕೊಟ್ಬಿಟ್ವಲ್ಲಿ ನಾವು. ಈಗ ದೊಡ್ಡ ಬಾಕ್ಸಿಗೆ ಹಾಕ್ತು ಮೊದಲು, ಕಡೆ ಸೂಪರ್ ಕೊಡ್ತು, ಹಾಗೆ ಅದು. ಹಾಂ, ಭಾಳ ಅಂದರೆ ಹುಡುಕೋದು ಕಷ್ಟ. ರಾಣಿ ಒಂದೇ ಹುಡುಕೋದು ಕಷ್ಟ. ಹೌದು, ಈಗ ನನಗೆ ಇತ್ತು ಕಳಿಕೆ ಹೊತ್ತಾಗಿಂದ ಹಿಂಗೆ. ಅದೆಂತ ಸಪ್ರೇಟ್ ಸ್ವಲ್ಪ ದೊಡ್ಡದಿರ್ತಾ ದೊಡ್ಡಕ್ಕೆ ಇರ್ತದೆ. ಈಗ ಈ ಅಡ್ಜೊಳಗೆ ಹೋಗ್ಬಿಟ್ರೆ ಈ ಹುಡುಗ ಸಂಧಿ ಒಳಗೆ ಒತ್ತು ಮಾಡೋದೇ ಕಷ್ಟ. ಅಂದರೆ ಏನಾಗ್ತದೆ ಕೇಳಿದ್ರೆ, ಒಂದು ರಟ್ಟಿಂದ ಒಂದು ಎರಿಗೆ ಹೋಗ್ತಾ ಇರ್ತೀವಿ. ಇದ್ರಲ್ಲಿ ಇಲ್ಲದೆ ಹೋದ್ರೆ ಮಧ್ಯಾಹ್ನ ಹೊತ್ತಿಗೆ ಹಿಂಗೆಲ್ಲ ಆದರೆ ಅದು ಮಧ್ಯ ರಟ್ಟಿಗೆ ಬಂದು ಕುತ್ಕೊತ್ತೆ. ಆವಾಗ ಮಧ್ಯದ್ದು 2 ರಟ್ಟು 3 ರಟ್ಟು ತೆಗೆದುಬಿಟ್ರೆ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲ ಹೋದ್ರೆ ಈಗ ಗೊತ್ತು ಮಾಡೋದು ಕಷ್ಟ ಇದೆ. ಹುಡುಕ್ ತೆಗಿಯೋದೇ ಮಹತ್ವ ಇದ್ರೆ. ಈಗ ನಂಗೆ ಅಂತಂದ್ರೆ ಈ ಟೈಮಿಗೆ ನಿಂಗೆ ಸಪ್ರೇಟ್ ಈಗ ಮತ್ತೊಂದು ಇದು ಮಾಡದೆ ಹೋದ್ರೆ ಡಿವೈಡ್ ಆಗಿ ಹೋಗ್ತಾವೆ. ಅದಕ್ಕಾಗಿ ನಾನು ಅಂದ್ರೆ ಈಗ ಮಾಡವಲ್ಲಿ ಹೇಳಿ ಅಲ್ಲ, ಈಗ ರಾಣಿ ಒಂದು ಹುಡುಕ್ಬಿಟ್ರೆ ನೀವು ಇದು ಮಾಡ್ಲಕ್ಕು. ಇಲ್ಲಂದ್ರೆ ಈಕ್ವಲ್ ಡಿವೈಡ್ ಮಾಡ್ಲಕ್ಕು. ಅಲ್ಲ, ಅಷ್ಟು ಗಂಡು ನೋಣ ಇವೆಲ್ಲ ಗಂಡು ನೋಣ. ಇವೆಲ್ಲ ಎಲ್ಲ ಗಂಡು ನೋಣ. ಜೊತೆಲಿ ಕಡಿಮೆ ಹೆಚ್ಚಾಗಿ ಅದಂದ್ರೆ ಮೊಟ್ಟೆ ಮರಿ ಎಲ್ಲ ಇರೋದು ಇದರಲ್ಲಿ ಮಧ್ಯದ ಇದ್ರೊಳಗೆ ಇರ್ತದೆ. ಆದರೂ ಕೆಲವೊಂದು ಸತಿಗೆ ಸೈಡ್ ಸೇರ್ತವೆ. ಕೆಲವೊಂದು ಗೂಡಿಂದು ಸೈಡಿಗೆ ಸೇರ್ಬಿಡ್ತವೆ. ಒಂದಿರ್ತದು ರಾಣಿ ಹುಳ ಒಂದೇ ಇತ್ತು. ಇದನ್ನು ಹಿಡ್ಕೊಳ್ಳಿ, ಆಚೆಗೆ ಜುಟ್ಟ ಹಿಡಿಬೇಕು. ನಿಮ್ಗೆ ಧೈರ್ಯ ಬರೋವಲ್ಲಿ ಒಂದ್ಸತಿಗೆ ಹಂಗೆ ಹಿಡ್ಕೊಳ್ಳಿ. ಏನು ಮಾಡ್ತಿಲ್ಲ, ಏನು ಹೆದರ ಕೆಲಸ ಇಲ್ಲ. ನಿಧಾನವಾಗಿ ಹ್ಯಾಂಡಲ್ ಮಾಡೋದು ನಾವು. ಅಂದರೆ ಎಷ್ಟು ಸ್ಮೂತ್ ಹ್ಯಾಂಡಲ್ ಮಾಡ್ತೀವಿ ಅಷ್ಟು ನಿಮ್ಮಂತೆ ಇರ್ತವೆ. ಹನಿ ರಫ್ ಆಗಿ ಯೂಸ್ ಮಾಡಿದ್ರಿ ಅಂದರೆ ರಾಣಿ ನೋಡೋಣ ತಡ್ರಿ. ಈಗ ಅದ್ರಲ್ಲಿ ಒಂದ್ರಲ್ಲಿ ಇರ್ತೀವಿ, ಇಡೀ ಗೂಡಿನಲ್ಲಿ ಒಂದು ಇರ್ತದೆ. ತೆಗೆಯವು ನಾವು. ಈಗ ಇಡೀ ಗೂಡಿನ ಇದರಲ್ಲಿ ಹುಡುಕವು ನಾವು.
ನಿಧಾನವಾಗಿ ಹುಡುಕವು ನಾವು 1 by 1 ಹುಡುಕ್ತಾ ಹೋದ್ರೆ ಗೊತ್ತಾಗ್ತದೆ ನಮಗೆ. ಏನು ಕಷ್ಟದ ಕೆಲಸ ಅಲ್ಲ ಇದ್ದಿದ್ದು ಈಗ. ಹೊಸದಾಗಿ ಇದು ಮಾಡ್ತಾ ಇದ್ದಿದ್ದು ಅದು. ಇದು ಪರಾಗ ಇದೆ, ಇಲ್ಲಿ ತಗೊಂಬಂದಿಲ್ಲಿ ಕಲ್ಲಲ್ಲಿ ಅದು ನೋಡಿದ್ದೆ, ಅದೇ ಹಳದಿ ಹಳದಿ ಇದು ಹಿಂಗ್ ಹೊತ್ಕ ಬತ್ತು ಅಲ್ಲಿ ಅವು. ಇದು ಹೊಸ ಕಟ್ಟಿಗೆ ಏರಿ. ಅದು ಜೇನಿನ ಹಿಂಗೆ ಚಲನವಲನ ನೋಡಿದ್ರು ಗೊತ್ತಾಗ್ತದೆ. ಅದು ಕೆಲವು ಸ್ವಲ್ಪ ಈ ಕಪ್ಪು ಇದರದ್ದು ಜೇನು ಅವು ಭಾಳ ಇದ್ದದು, ಅದನ್ನು ಅಡಗ್ತದು ರಾಣಿ. ಇವು ಹಂಗೆ ಮಾಡ್ತಿಲ್ಲ, ಇವು ಸ್ವಲ್ಪ ಇದಿರ್ತವೆ. ಅದು ಮೊಟ್ಟೆ ಇಡಕ್ಕಾದ್ರೆ ಗೊತ್ತಾಗ್ತಿಲ್ಲ ರಾಣಿ, ಒಳಗೆ ಹೋಗಿ ಅರ್ಧ ಹಿಂಗೆ ಇದು ಮಾಡಿರ್ತಲ್ಲಿ, ಅವಾಗ ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಹುಡುಕ್ಲಕ್ಕ ಬಿಡಿ, ಇದೇನು ಹೊಟ್ಟೆಗೆ ಒಂದ್ಸತಿ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗ್ತದೆ. ಇದು ಒಳ್ಳೆ ಇದರ ಗೂಡಿನ ಲಕ್ಷಣ. ಇದು ಈ ತರ ಇದ್ರೆ ಬಹಳ ಒಳ್ಳೆ ಗೂಡಿದು. ಇದ್ದಣಿ ಹೊರಗೆ ಬಂತದ ಈಗ ಮರಿ. ಇದಕ್ಕೆ ಈಗ ಇನ್ನೊಂದು ಸ್ವಲ್ಪ ಹೊತ್ತಿ ರಾಯಲ್ ಜಲ್ಲಿ ಶ್ರವಿಸಲು ಶುರುವಾಗ್ತದೆ. ಅದ್ರಲ್ಲಿ ರಾಯಲ್ ಜಲ್ಲಿ ಶ್ರವಿಸ್ತದೆ. ದಣಿ ಜಸ್ಟ್ ಹೊರಗೆ ಬಂತದ ಈಗ. ಮಧ್ಯಾಹ್ನ ಹೊತ್ತಿಗಾದ್ರೆ ಭಾಳ ಈಸಿ ಇದು ರಾಣಿ ಹುಡ್ಕೋದು. ಅವಾಗ ಅದು ಇದನ್ನ ಮಾಡ್ಕೊಂಡು ಹೊರಗೆ ಬಂದಿರ್ತದೆ. ಅಂದ್ರೆ ಈ ಮೊಟ್ಟೆ ಇಡ್ತಾ ಇರ್ತಿಲ್ಲ, ಮೊಟ್ಟೆ ಇಡ್ತಾ ಇದ್ರೆ ನಮ್ಗೆ ಅರ್ಧ ಭಾಗದ್ರೊಳಗೆ ಹೋಗಿರ್ತಲ್ಲಿ, ಅವಾಗ ಗೊತ್ತೇ ಆಗ್ತಿಲ್ಲ ಅದರಲ್ಲಿ. ಮತ್ತೆ ಮೇಲ್ಗಡೆ ಎಲ್ಲರೂ ಶೇಪ್ ಇರ್ತಾರೆ. ಇದೊಂದು ನೀವು ಸ್ವಲ್ಪ ಸರಿ ರೂಢಿ ಮಾಡ್ಕೊಂಡ್ರೆ. ಅಲ್ಲ ಈಗ ಅಲ್ಲಿ ಆದ್ರೆ ಎಂತ ಮಾಡವ್ ಈಗ ನಾನು ಮತ್ತೊಂದು ಬಾಕ್ಸ್ ತಗೊಂಡು ಹೋಗ್ಕೊಂಡು ನಿಮ್ಗೆ ಇದನ್ನ ನೀವು ನಿಧಾನ 1 by 1 ಹಿಂಗೆ ಕರೆಕ್ಟ್ ಆಗಿ ನೋಡಿ, ಅದ್ರಲ್ಲಿ ಯಾವ್ದ್ರಲ್ಲಿ ರಾಣಿ ಇದ್ದು ನೋಡಿ ಅದನ್ನ ತೆಗೆದು ಅಲ್ಲ ಅದು ಆ ಫ್ರೇಮೇ ಮತ್ತೊಂದಕ್ಕೆ ಇಡವ ಅಥವಾ? ಹೌದು, ಆ ಫ್ರೇಮ್ ಮತ್ತೊಂದು ಬಾಕ್ಸಿಗೆ ಹಾಕಿ ರಾಣಿ ಇದ್ದಿದ್ದು ಕಡಿ ಮತ್ತೆ 2 ಫ್ರೇಮ್ ಅದ್ರ ಜೊತೆಗೆ ಹಾಕಿ. ಇದ್ರೊಳಗೆ ಇತ್ತು ರಾಣಿ, ನೋಡೋದೇ ಬೇಡ, 100%. ಹೆಂಗ್ ಗೊತ್ತಾಯ್ತು ನನಗಂದ್ರೆ ಅದು ಇದು ಇವೆಲ್ಲ ಸೈನಿಕ ಹುಳ ಇದ್ದಿದ್ವಲ್ಲಿ ಅವು, ಇವು ಅಂದ್ರೆ ಸ್ಟ್ಯಾಂಡರ್ಡ್ ಗೂಡು ಇದು. ಇವೆಲ್ಲ ಏನ್ ಕೇಳಿದ್ರೆ ಅದು ಹಂಗಲ್ಲ, ಅವು ಕಳ್ಗೂಡು ಥರ ಈ ಹಳ್ಳಿದ್ದು ಜಾಸ್ತಿ ಇರ್ತವಕ್ಕೆ. ಹಾ ಇದೆ, ಇಲ್ಲೇ ಇದ್ದು ನೋಡಿ ರಾಣಿ. ಇದೆ 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 ಅದು ರಾಣಿಯಾ? ಹಾ ಇದೆ, ದೊಡ್ಡಕ್ಕಿದ್ದಲ್ಲಿ. ಹಾ ಇದೆ ಇಲ್ಲಿದ್ದಲ್ಲಿ. ಬಾರಿ ಕಷ್ಟ. ಒಂದ್ಸತಿ 2 ಸತಿ ನೀವು ನೋಡ್ಬಿಟ್ರೆ ಅಗದಿ ಪರ್ಫೆಕ್ಟ್ ಆಗಿ. ಹೊಸ ರಾಣಿ ಇದು, ಇದು ಪರ್ಫೆಕ್ಟ್ ರಾಣಿ ಇದು, ಗೊತ್ತಾಗಿಲ್ಲ? ಇದು ನಮ್ಗೆ ಈ ತರ ಇತ್ತು ಅಂದ್ರೆ ಇದು ಮೊಟ್ಟೆ ಎಲ್ಲ ಬಹಳ ಚೆನ್ನಾಗಿ ಇಡ್ತು. ಬಹಳ ಈಸಿಯಾಗಿ ಗೊತ್ತಾಗ್ತದೆ. ಅದಕ್ಕಾಗಿ ನಾನು ನೋಡ್ಕೊಳ್ಳಿ ಹೇಳ್ತೀನಿ, ಇದ್ರಲ್ಲೇ ಇದ್ದೋಳಿ. ಇದು ನೋಡಿ ಹೊಸ ರಾಣಿ, ಇದು ಹೆಂಗೆ ಇದ್ದೋಳಿ ರಾಣಿ. ಇದ್ರದ್ದು ಗೂಡಿನ ಇದ್ರೆ ಗೊತ್ತಾಗ್ತದೆ, ಚೆನ್ನಾಗಿದೆ. ನಂಗೆ ಇದೇ ರಟ್ನಲ್ಲೇ ಇದ್ದೋಳು ಗೊತ್ತಾಗ್ತದಕ್ಕೆ. ನೋಡಿ ಇದು ಹೆಂಗೆ ಪ್ರೊಟೆಕ್ಷನ್ ಮಾಡ್ತಾಳೆ ಅದಕ್ಕೆ. ರಾಣಿ ನಾವು ಮುಟ್ಟಲು ಹೋತು ಅಂದ್ರೆ ನಮ್ಮ ಕೈಗೆ ಹಂಗೆ ನೋಡಿ ಹೆಂಗಿದ್ದು ಗೊತ್ತಾಗ್ತದೆ. ಈಗ ಒಂದ್ಸತಿ ನೀವು ನೋಡಿದ್ರಲ್ಲಿ ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಈಗ ಇಲ್ಲಿ ಬಂದ್ರೆ ನೀವು ಕಾಣಿಸ್ತೀರಿ, ಈಗ ಸ್ವಲ್ಪ ಉದ್ದ ಇರುತ್ತೆ ಹಿಂಗೆ. ಇದನ್ನ ಒಂದು ಮತ್ತೆ ಉಳಿಕಿದ್ದು 2 ಫ್ರೇಮ್ ಎತ್ತಿ ಮತ್ತೊಂದು ಬಾಕ್ಸಿಗೆ ಹಾಕಿ ದೂರ 1 ಕಿಲೋಮೀಟರ್ ದೂರ ತಗೊಂಡು ಇಡವು. ಒಂದು ದಿವಸ ಅಷ್ಟೇನೆ, ಒಂದು ದಿನ ಅಷ್ಟೇ. ಗೊತ್ತಾಗಿಲ್ಲ? ಅದಷ್ಟು ಮಾಡ್ಬಿಟ್ರೆ ಆಗೋತ್ ನೀವು. ಅಲ್ಲ ಅವಾಗ ಈ ಪೆಟ್ಟಿಗೆಯಲ್ಲಿ ರಾಣಿ ಜೇನು ಇರ್ತಿಲ್ಲ, ಅಲ್ಲಿ ರಾಣಿ ಮಾಡ್ತಿರ್ತದೆ, ಅದು ಡೆವಲಪ್ ಮಾಡ್ಬಿಡ್ತಾರೆ ರಾಣಿ. ರಾಣಿ ಇದು ಸೆಲ್ ಮಾಡ್ಕೊತಾರೆ. ನೋಡಿ ಎಷ್ಟು ಚಲೋ ಫೋನ್ ಅಂತ ನೋಡಿ, ಒಳ್ಳೆ ಫೋನ್ ಅಂತಾಗ ಬಂತದೆ. ಮೊನ್ನೆ ನಾ ಒಂದು 20 ಜನ ಹೊಡ್ಸ್ಕೊಂಡೆ. ಹೌದಾ? ಎಂತಕ್ಕೆ? ಹಿಂಗೆ ಇಡಕ್ಕ ಫೀಡಿಂಗ್ ಮಾಡ್ತಾ ಇದ್ನ ಇಲ್ಲಿ ನಾಯಿ ಬಂತು, ಹಿಂಗೆ ಇಡಕ್ಕ ಸ್ವಲ್ಪ ಇದಾವ ಜಂಪ್. ಅದು ಭಾರಿ ಇದೆ ಅದು ಸಮಸ್ಯೆ. ಅಂದ್ರೆ ನೀವು ಬೇರೆ ಬದಿಗೆ ಲಕ್ಷ್ಯ ಕೊಡಂಗಿಲ್ಲ. ಸ್ವಲ್ಪ ಇಳುತ್ತೆ. ಓಹೋ ದಪ್ಪ ನಾ ಕೇಳಮ್ಮ ನಾನು. ಅಯ್ಯೋ ಹೌದಲ್ರಿ, ಇಂಜೆಕ್ಷನ್ ನಂಗೆ ಎಂತ ಆಗ್ತಿಲ್ಲ.
ನನಗೆ 50 ಹುಳ ಹೊಡೆದ್ರೆ ಏನೂ ಆಗ್ತಿಲ್ಲ. ನನಗೆ ಏನು ಬೆಸ್ಟ್ ಹುಳ ಬೇಕಾದ್ರೂ ಚುಚ್ಚಲಿ, ಎಂಥದ್ದು ಆಗ್ತಿಲ್ಲ. ಅಲ್ಲ ಉರಿತು ಇಲ್ಲ ಈ ಬಳ್ಳಿಗೆ ನಂಗೆ ಎಂಥದ್ದು ಇದಾಗ್ತಿಲ್ಲ. ಈ ಬಳ್ಳಿಗೆಲ್ಲ ರಾಶಿ ಚುಚ್ಚಿದ್ದು ಮೊನ್ನೆ, ನನಗೇನು ಆಗ್ತಾ ಇಲ್ಲ. ನಂಗೆ ಅದು ರೂಢಿಯಾಗಿ ಹೋಗ್ತದು. ಕಡೆ ನೀವು ಚುಚ್ಕೊಂಡು ರೂಢಿ ಆಗ್ತಾ ಇಲ್ಲ, ಏನೂ ಆಗ್ತಿಲ್ಲ. ನಂಗೆಲ್ಲ 50-100 ಗಟ್ಟಲೆ ಕೂಡ ಚುಚ್ತಾವ ನನ್ನ ಸತಿಗೆ. ಈಗ ನೋಡಿ ನಂದು ಈಗ ಮೊನ್ನೆ ಇವಕ್ಕಿನ್ನೂ ಒಂದು 100 ಗೂಡು ಕೊಟ್ಟಿದ್ದ ನನಗೆ. ಇವರು ನೋಡ್ಬೇಕು. ಮತ್ತು ನೋಡಿ ಇವ್ರ ಹತ್ರ ಸುಮಾರಷ್ಟು ರೀತಿಯ ಜೇನಿನ ಪ್ರಾಡಕ್ಟ್ಗಳು, ಅಂದರೆ ಜೇನುತುಪ್ಪದಿಂದ ಮಾಡಿರುವಂತಹ ಪ್ರಾಡಕ್ಟ್ಗಳು ಮತ್ತು ಜೇನು ಮೇಣದಿಂದ ಮಾಡಿರುವಂತಹ ಪ್ರಾಡಕ್ಟ್ಗಳು ಇವೆಲ್ಲ ಸಿಗ್ತವೆ. ಹಾಗೆ ಅವರು ಕೆಲವಷ್ಟು ರೋಗಗಳಿಗೆ ಔಷಧಿಗಳನ್ನು ಕೂಡ ಕೊಡ್ತಾರೆ. ಇದೆಲ್ಲ ಆಯ್ತಲ್ವ. ಮತ್ತು ಇದರಿಂದ ಅವರು ಲಿಪ್ಸ್ಟಿಕ್ಕನ್ನು ತಯಾರಿಸಿದ್ದಾರೆ. ಯಾವುದೇ ರೀತಿ ಕ್ಯಾನ್ಸರು ಇದೆಲ್ಲ ಏನೂ ಬರೋದಿಲ್ಲ, ನೀವು ಹಚ್ಕೊಂಡ್ರೂ ಆರಾಮಾಗಿ ಯಾವುದೇ ಭಯ ಇಲ್ಲದೆ ಹಚ್ಕೊಳ್ಬೋದು ಅಂತ ಕೂಡ ಹೇಳ್ತಾ ಇದ್ರು. ಇವತ್ತಿನ ಈ ಜೇನಿನ ಮಾಹಿತಿಯ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.